ನೋಡಿ ಈ ಫೋಟೋಗಳು ನೋಡ್ಬಿಟ್ಟು ಏನ್ ಗುರು ಇವನು ಯಾವ್ದೋ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಫೋಟೋಗಳು ತೋರಿಸ್ತವನೆ ಅಂತ ಅನ್ಕೋಬೇಡಿ. ಇದು ಹರಿಯಾಣ ಮತ್ತೆ ಡೆಲ್ಲಿ ಬಾರ್ಡರಿನ ಫೋಟೋಗಳು. ಇವ್ರನ್ನೆಲ್ಲ ನೋಡ್ಬಿಟ್ಟು ಯಾರೋ ಟೆರರಿಸ್ಟ್ಗಳು ಅನ್ಕೋಬೇಡಿ. ಸೆಂಟ್ರಲ್ ಅಲ್ಲಿ ರೂಲಿಂಗ್ ಇರೋ ಗೌರ್ಮೆಂಟ್ ಅಂದ್ರೆ ಬಿಜೆಪಿ ಗೌರ್ಮೆಂಟ್ ವಿರುದ್ಧ ಡೆಲ್ಲಿ ಸ್ಟ್ರೈಕ್ ಮಾಡ್ತಿರೋ ಹರಿಯಾಣ ಮತ್ತೆ ಪಂಜಾಬಿನ ರೈತರುಗಳು. ಅಷ್ಟಕ್ಕೂ ಈ ರೈತರುಗಳು ಏನಕ್ಕೆ ಸ್ಟ್ರೈಕ್ ಮಾಡ್ತವ್ರೆ? ಗೌರ್ಮೆಂಟ್ ನವ್ರು ಇದನ್ನ ತಡೆಯಕ್ಕೆ ಏನಕ್ಕೆ ಇಷ್ಟೊಂದು ಹರಸಾಹಸ ಪಡ್ತವ್ರೆ? ಇನ್ನ ಒಂದ್ ಪ್ರಶ್ನೆ, ಬರೀ ನಾರ್ತ್ ಇಂಡಿಯಾ ಅಂದ್ರೆ ಪಂಜಾಬ್ ಮತ್ತೆ ಹರಿಯಾಣ ಸೈಡಿನ ರೈತರುಗಳು ಮಾತ್ರ ಸ್ಟ್ರೈಕ್ ಮಾಡ್ತಾರೆ. ಅದೇ ನಮ್ ಸೌತ್ ಇಂಡಿಯಾ ಅಂದ್ರೆ ಕರ್ನಾಟಕ, ತಮಿಳುನಾಡು ಇಲ್ಲಿ ರೈತರುಗಳು ಏನಕ್ಕೆ ಸ್ಟ್ರೈಕ್ ಮಾಡ್ತಿಲ್ಲ? ಈ ಎಲ್ಲಾ ಪ್ರಶ್ನೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಸಾವಿರಾರು ಟ್ರ್ಯಾಕ್ಟರ್ಗಳೊಂದಿಗೆ ದೆಹಲಿಯತ್ತ ಈಗ ಅನ್ನದಾತರು ಮುನ್ನುಗ್ತಿದ್ದಾರೆ. एमएसपी हो, उसका मूल्य निर्धारित हो कि ये 100 रुपए किलो है, 50 रुपए किलो है. ನೋಡಿ, ಈ ಕಂಪ್ಲೀಟ್ ಇನ್ಸಿಡೆಂಟ್ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ರೈತರುಗಳು ಅವ್ರು ಬೆಳೆದಿರೋ ಬೆಳೆನ ಎಲ್ಲಿ ಮಾರ್ತಾರೆ ಅನ್ನೋದು ನಮಗ್ ಗೊತ್ತಾಗಬೇಕು. ನಮಗ್ ಗೊತ್ತಿರಂಗೆ ಎರಡ್ ತರ ರೈತರುಗಳು ಅವ್ರೆ. ಕಮ್ಮಿ ಬೆಳೆ ಬೆಳೆಯುವಂತ ರೈತರುಗಳು, ಜಾಸ್ತಿ ಬೆಳೆ ಬೆಳೆಯುವಂತ ರೈತರುಗಳು. ಕಮ್ಮಿ ಬೆಳೆ ಬೆಳೆಯುವಂತ ರೈತರುಗಳು ಅವ್ರು ಬೆಳೆದಿರೋಂತ ಬೆಳೆನ ಸಂತೆಗಳಲ್ಲಿ ಮಾರ್ತಾರೆ ಅಥವಾ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಮಾರ್ತಾರೆ, ಇಲ್ಲ ಅಂದ್ರೆ ಡೈರೆಕ್ಟ್ ಮನೆಗಳಿಗೆನೆ ಮಾರ್ಬಿಡ್ತಾರೆ. ಬೆಳೆದಿರೋ ಬೆಳೆ ಕಮ್ಮಿ ಇದ್ರೆ ಈ ತರ ಮಾಡ್ಬೋದು, ಆದ್ರೆ ಜಾಸ್ತಿ ಬೆಳೆ ಇದ್ರೆ ಅಂದ್ರೆ ಕ್ವಿಂಟಲ್ ಗಟ್ಟಲೆ ಇದ್ರೆ ಈ ತರ ಜಾಸ್ತಿ ಬೆಳೆ ಬೆಳೆಯುವಂತ ರೈತರುಗಳಿಗೆ ಎರಡು ದಾರಿ ಐತೆ. ಮೊದಲನೇದು ಗೋರ್ಮೆಂಟ್ ಮಂಡಿಗಳು ಅಂದ್ರೆ APMC ಮಂಡಿಗಳು. ಈ APMC ಮಂಡಿ ಬೆಸ್ಟ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್ ಹೆಂಗೆ ಬೈಯರು ಮತ್ತೆ ಸೆಲ್ಲರ್ಸ್ ನ ಒಂದ್ ಮಾಡ್ತದೋ, ಅದೇ ತರ APMC ಮಂಡಿಲಿ ರೈತರು ಮತ್ತೆ ರೈತರ ಹತ್ರ ಬೆಳೆನ್ ಕೊಂಡ್ಕೊಳ್ಳುವಂತ ದೊಡ್ಡ ದೊಡ್ಡ ಟ್ರೇಡರ್ಸ್ ನ ಒಂದ್ ಮಾಡುವಂತ ಜಾಗ. ಈ ಮಂಡಿಗಳಲ್ಲಿ ಒಂದಿಷ್ಟು ಫೀಸು ಅಂತ ಇರ್ತದೆ. ಈ ಫೀಸ್ ನ ಕಟ್ಬಿಟ್ಟು ರೈತರುಗಳು ಅವ್ರು ಬೆಳೆದಿರೋಂತ ಬೆಳೆನ ತಗೊಂಬಂದು ಮಂಡಿ ಒಳಗಡೆ ಹಾಕೋತಾರೆ. ಈ ಮಂಡಿಗೆ ಆ ಬೆಳೆನ ಕೊಂಡ್ಕೊಳ್ಳುವಂತ ದೊಡ್ಡ ದೊಡ್ಡ ಟ್ರೇಡರ್ಸ್ ಗಳು ಕೂಡ ಬಂದಿರ್ತಾರೆ. ನೆಕ್ಸ್ಟ್ ಇಲ್ಲಿ ಹರಾಜ್ ನಡೀತದೆ. ರೈತರುಗಳು ಬೇಕಾದ್ರೆ ಕಮಿಷನ್ ಕೊಟ್ಟು ಏಜೆಂಟ್ರುಗಳನ್ನ ಕೂಡ ಇಕ್ಕೋಬಹುದು. ಈ ಏಜೆಂಟ್ರು ಆ ಟ್ರೇಡರ್ಸ್ ಗಳ ಜೊತೆ ಚೌಕಾಸಿ ಮಾಡಿ ಒಳ್ಳೆ ರೇಟ್ಗೆ ರೈತರು ಬೆಳೆನ ಮಾರ್ಸ್ಕೊಡ್ತಾರೆ. ಅಕಸ್ಮಾತ್ ಆಗಿ ಹರಾಜಲ್ಲಿ ಸಿಗ್ತಿರೋ ದುಡ್ಡು ರೈತರಿಗೆ ಲಾಸ್ ಆಯ್ತು ಅಂದ್ರೆ ಈ APMC ಮಂಡಿಗಳಲ್ಲಿ ಇನ್ನೂ ಒಂದು ಆಪ್ಷನ್ ಐತೆ ರೈತರು ಅವ್ರ ಬೆಳೆನ ಮಾರಕ್ಕೆ. ಡೈರೆಕ್ಟ್ ಗೋರ್ಮೆಂಟ್ಗೆನೆ ಮಾರ್ಬಿಡ್ಬೋದು. ಗೌರ್ಮೆಂಟ್ ನವರು ಒಟ್ಟು 23 ಬೆಳೆಗಳನ್ನ ರೈತರಿಗೆ ಲಾಸ್ ಆಗದಿರೋಷ್ಟು ದುಡ್ಡು ಕೊಟ್ಟು ಕೊಂಡ್ಕೋತಾರೆ. ಇದನ್ನೇ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಅನ್ನೋದು. ಇನ್ನ ಒಂದು ದಾರಿ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಡೈರೆಕ್ಟ್ ಪ್ರೈವೇಟ್ ಕಂಪ್ನಿಗಳಿಗೆ ಮಾರ್ಬಿಡೋದು. ಬಟ್ ಈ ತರ ಮಾಡೋದ್ರಲ್ಲಿ ರೈತರುಗಳಿಗೆ ರಿಸ್ಕ್ ಜಾಸ್ತಿ ಇರ್ತದೆ. ಯಾಕಂದ್ರೆ ಕಂಪ್ನಿಗಳವರು ರೈತರಿಗೆ ಮೋಸ ಮಾಡುವಂತ ಚಾನ್ಸಸ್ ಇರ್ತದೆ. ಇದೇ ಕಾರಣಕ್ಕೆ ನಮ್ಮ ಇಂಡಿಯಾದಲ್ಲಿರೋ ಒಂದಷ್ಟು ರಾಜ್ಯಗಳಲ್ಲಿ ಈ ತರ ಡೈರೆಕ್ಟ್ ಸೆಲ್ಲಿಂಗ್ ನ ಬ್ಯಾನ್ ಮಾಡೋರೆ. ನಮ್ ಕರ್ನಾಟಕದಲ್ಲೆಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಮಾಡ್ಬೋದು, ಆದ್ರೆ ಹರಿಯಾಣ, ಪಂಜಾಬ್ ಇಲ್ಲೆಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಮಾಡಂಗಿಲ್ಲ. ಏನೇ ಬೆಳೆ ಇದ್ರು ಅದನ್ನ ಮಂಡಿಲೆ ತಗೊಂಡೋಗಿ ಮಾರ್ಬೇಕು. ಸೊ ರೈತರುಗಳು ಅವ್ರು ಬೆಳೆದಿರೋಂತ ಬೆಳೆನ ಮಾರಕ್ಕೆ ಎರಡು ಆಪ್ಷನ್ ಐತೆ, ಒಂದು APMC ಮಂಡಿ, ಇನ್ನೊಂದು ಡೈರೆಕ್ಟ್ ಸೆಲ್ಲಿಂಗ್. ಈಗ ಟಾಪಿಕ್ ಬರೋಣ. 2020ರಲ್ಲಿ ಬಿಜೆಪಿ ಗೌರ್ಮೆಂಟ್ ಅವರು 3 ಹೊಸ ಕಾನೂನುಗಳನ್ನ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡ್ತಾರೆ. ಈ 3 ಕಾನೂನಿಂದನೇ ಇಷ್ಟೆಲ್ಲ ರಾದಂತ ಆಯ್ತಿರೋದು. ಇದ್ರಲ್ಲಿ ಮೊದಲನೇ ಕಾನೂನು ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಅಂಡ್ ಕಾಮರ್ಸ್ ಆಕ್ಟ್ ಅಂತ. ಈ ಕಾನೂನು ಬರೋಕ್ಕಿಂತ ಮುಂಚೆ ರೈತರುಗಳು ಡೈರೆಕ್ಟ್ ಸೆಲ್ಲಿಂಗ್ ಮಾಡಂಗಿರ್ಲಿಲ್ಲ. ಅಂದ್ರೆ ಕಂಪ್ನಿಗಳು ಡೈರೆಕ್ಟ್ ಆಗಿ ಅವ್ರು ಬೆಳೆದಿರುವಂತ ಬೆಳೆನ ಮಾರಂಗಿರ್ಲಿಲ್ಲ. ಬಟ್ ಈ ಕಾನೂನು ಬಂದಾದ್ಮೇಲೆ ಇದಕ್ಕೆ ಪರ್ಮಿಷನ್ ಕೊಟ್ಟು ಈಗ ರೈತರುಗಳು ಅವ್ರು ಬೆಳೆದಿರುವಂತ ಬೆಳೆನ ಯಾರಿಗ್ ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಯಾವುದೇ ರೀತಿ ಗೌರ್ಮೆಂಟ್ ರಿಸ್ಟ್ರಿಕ್ಷನ್ ಇರಲ್ಲ ಅಂತ ಈ ಕಾನೂನು ಹೇಳ್ತದೆ. ಎರಡನೇ ಕಾನೂನು ಫಾರ್ಮರ್ ಅಗ್ರಿಮೆಂಟ್ ಆನ್ ಪ್ರೈಸ್ ಅಶ್ಯೂರೆನ್ಸ್ ಅಂಡ್ ಸರ್ವಿಸ್ ಆಕ್ಟ್ ಅಂತ. ಈ ಕಾನೂನು ಬರೋಕ್ಕಿಂತ ಮುಂಚೆ ಒಂದಷ್ಟು ರಾಜ್ಯಗಳಲ್ಲಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ನ ಮಾಡಂಗಿರ್ಲಿಲ್ಲ. ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ಏನಂದ್ರೆ ಇದ್ರಲ್ಲಿ ಒಂದು ಅಗ್ರಿಮೆಂಟ್ ಇರ್ತದೆ. ರೈತರುಗಳು ನಾವು ಇಷ್ಟೇ ದಿವಸದಲ್ಲಿ ನಿಮ್ಗೆ ಬೆಳೆನ ಕೊಡ್ತೀವಿ ಅಂತ ಒಂದು ಸೈನ್ ಹಾಕೊಡ್ತಾರೆ. ಇದೇ ಅಗ್ರಿಮೆಂಟ್ಗೆ ಪ್ರೈವೇಟ್ ಕಂಪ್ನಿಯವರು ನಾವ್ ಇಷ್ಟು ದುಡ್ಡು ಕೊಟ್ಟು ಕೊಂಡ್ಕೋತೀವಿ ಅಂತ ಸೈನ್ ಹಾಕೋತಾರೆ. ಈ ತರ ಅಗ್ರಿಮೆಂಟ್ ಹಾಕೊಂಡು ಅಗ್ರಿಕಲ್ಚರ್ ಮಾಡೋದನ್ನ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತಾರೆ. ಮೂರನೇ ಕಾನೂನು ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಅಂತ. ಗೌರ್ಮೆಂಟ್ ಹತ್ರ ಒಂದಷ್ಟು ಡೈಲಿ ಜನಗಳು ಯೂಸ್ ಆಗುವಂತ ವಸ್ತುಗಳು ಲೀಸ್ಟ್ ಇರ್ತದೆ. ಈ ಲೀಸ್ಟ್ ನ ಗೌರ್ಮೆಂಟ್ ನವರು ಸಿಚುವೇಶನ್ ತಕ್ಕಂಗೆ ಚೇಂಜ್ ಮಾಡ್ತಾ ಇರ್ತಾರೆ. ಅಕಸ್ಮಾತ್ ಆಗಿ ಯಾವ್ದಾರೋ ಒಂದು ವಸ್ತು ಈ ಲೀಸ್ಟ್ ಒಳಗಡೆ ಬಂತು ಅಂದ್ರೆ ಆ ವಸ್ತು ಪೂರ್ತಿ ಕಂಟ್ರೋಲು ಗೌರ್ಮೆಂಟ್ ಕೊಂಡೋಯ್ತದೆ. ಅದನ್ನ ಎಷ್ಟು ಪ್ರೊಡಕ್ಷನ್ ಮಾಡಬೇಕು, ಎಷ್ಟು ದುಡ್ಡು ಮಾರ್ಬೇಕು, ಎಷ್ಟು ಸ್ಟಾಕ್ ಮಾಡಿ ಇಟ್ಕೋಬೇಕು, ಇದೆಲ್ಲಾನು ಡಿಸೈಡ್ ಮಾಡೋದು ಈಗ ಗೌರ್ಮೆಂಟ್. ಈ ತರ ಏನಾದ್ರು ಮಾಡ್ಲಿಲ್ಲ ಅಂದ್ರೆ ದೊಡ್ಡ ದೊಡ್ಡ ಪ್ರೈವೇಟ್ ಕಂಪ್ನಿಗಳು ಜನಗಳಿಗೆ ಬದುಕಕ್ಕೆ ಯೂಸ್ ಆಗುವಂತ ಇಂಪಾರ್ಟೆಂಟ್ ವಸ್ತುಗಳನ್ನ ದುಡ್ಡಿನ ಸಹಾಯದಿಂದ ತಗೊಂಡೋಗಿ ಸ್ಟಾಕ್ ಮಾಡ್ಕೊಂಡು ಅವ್ರಿಗೆ ಇಷ್ಟ ಬಂದಿದ್ದ ರೇಟಲ್ಲಿ ಮಾರಕ್ ಶುರು ಮಾಡ್ಬಿಡ್ತಾರೆ. ಹಿಂಗಾಗಬಾರ್ದು ಅಂತ ಗೌರ್ಮೆಂಟ್ ಅವ್ರು ಈ ತರ ಮಾಡ್ತಾರೆ. ಎಕ್ಸಾಂಪಲ್, ಕರೋನಾ ಟೈಮ್ ಅಲ್ಲಿ ಸ್ಯಾನಿಟೈಸರ್ ಮತ್ತೆ ಮಾಸ್ಕ್ ನ ಗೌರ್ಮೆಂಟ್ ನವರು ಈ ಎಸೆನ್ಷಿಯಲ್ ಕಮಾಡಿಟೀಸ್ ಲಿಸ್ಟ್ ಗೆ ಸೇರಿಸ್ಕೊಂಡಿದ್ರು. ಮಾಸ್ಕ್ ಮತ್ತೆ ಸ್ಯಾನಿಟೈಸರ್ ನ ಎಷ್ಟು ರೂಪಾಯಿಗೆ ಮಾರ್ಬೇಕು, ಎಷ್ಟು ಪ್ರೊಡಕ್ಷನ್ ಮಾಡಬೇಕು, ಎಷ್ಟು ಸ್ಟಾಕ್ ಮಾಡಿ ಇಟ್ಕೋಬೇಕು, ಇದೆಲ್ಲದ್ರ ಡಿಸಿಷನ್ ತಗೋತಿದ್ದು ಗೌರ್ಮೆಂಟ್. 2020ರಲ್ಲಿ 3ನೇ ಕಾನೂನು ಬರೋಕ್ಕಿಂತ ಮುಂಚೆ ಎಸೆನ್ಷಿಯಲ್ ಕಮಾಡಿಟೀಸ್ ಲೀಸ್ಟ್ ಅಲ್ಲಿ ಅಕ್ಕಿ ಮತ್ತೆ ಗೋಧಿ ಇತ್ತು. ಈ ಕಾನೂನು ಬಂದಾದ್ಮೇಲೆ ಅಕ್ಕಿ ಮತ್ತೆ ಗೋಧಿನ ಈ ಲೀಸ್ಟ್ ಇಂದ ತೆಗೆದಾಕೋದು. ಇದು 2020ರಲ್ಲಿ ಬಂದಿದ್ದ 3 ಕಾನೂನು. ಮೊದಲನೇದು ರೈತರುಗಳು ಡೈರೆಕ್ಟ್ ಆಗಿ ಅವ್ರು ಬೆಳೆದಿರುವಂತ ಬೆಳೆನ ಪ್ರೈವೇಟ್ ಕಂಪ್ನಿಗಳಿಗೆ ಮಾರ್ಬೋದಾಗಿತ್ತು. ಎರಡನೇದು ಪ್ರೈವೇಟ್ ಕಂಪ್ನಿಗಳ ಜೊತೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡಬಹುದಾಗಿತ್ತು. ಮೂರನೇದು ಎಸೆನ್ಷಿಯಲ್ ಕಮಾಡಿಟೀಸ್ ಲೀಸ್ಟ್ ಇಂದ ಅಕ್ಕಿ ಮತ್ತೆ ಗೋಧಿನ ತೆಗೆದಾಕೋದು. ಗೌರ್ಮೆಂಟ್ ಅವ್ರು ಹೇಳೋ ಪ್ರಕಾರ ಈ 3 ಕಾನೂನು ತಂದಿದ್ದ ಉದ್ದೇಶ ರೈತರುಗಳು ಬರೀ ಮಂಡಿನೇ ನೆಚ್ಕೊಂಡಿರೋದ್ ಬೇಡ, ಮಂಡಿನ ಬಿಟ್ಟು ಹೊರಗಡೆ ಬಂದು ಪ್ರೈವೇಟ್ ಕಂಪ್ನಿಗಳು ಮಾರಿ ಇನ್ನ ಪ್ರಾಫಿಟ್ ಮಾಡ್ಕೊಳ್ಳಿ,
ಅನ್ನೋದು ಈ 3 ಕಾನೂನಿನ ಉದ್ದೇಶ ಅಂತ ಗೌರ್ಮೆಂಟ್ನವ್ರು ಹೇಳ್ತಾರೆ. ಆದ್ರೆ ರೈತರುಗಳು ಹೇಳೋ ಪ್ರಕಾರ ಸ್ಟಾರ್ಟಿಂಗು ಈ ಕಂಪ್ನಿಗಳವರು ಒಳ್ಳೆ ದುಡ್ಡು ಕೊಟ್ಟು ಇವ್ರ ಬೆಳೆನ ಕೊಂಡ್ಕೋತಾರೆ. ಗೌರ್ಮೆಂಟ್ ಮಂಡಿಗಳಲ್ಲಿ ಸಿಗ್ತದಲ್ಲ ದುಡ್ಡು, ಅದಕ್ಕಿಂತ ಜಾಸ್ತಿ ದುಡ್ಡು ಕೊಟ್ಟು ಪ್ರೈವೇಟ್ ಕಂಪ್ನಿಗಳವರು ರೈತರು ಬೆಳೆನ ಕೊಂಡ್ಕೋತಾರೆ. ಈ ತರ ಆದಾಗ APMC ಮಂಡಿಗಳಲ್ಲಿ ಅವ್ರ ಬೆಳೆ ಮಾರ್ತಿದ್ದ ರೈತರುಗಳು ಪ್ರೈವೇಟ್ ಕಂಪ್ನಿಗಳಿಗೆ ಅವ್ರ ಬೆಳೆನ ಮಾರಕ್ಕೆ ಶುರು ಮಾಡ್ಕೋತಾರೆ. ನೆಕ್ಸ್ಟ್ APMC ಮಂಡಿಗಳಿಗೆ ಲಾಸ್ ಆಗೋದ್ರಿಂದ ಗೌರ್ಮೆಂಟ್ APMC ಮಂಡಿಗಳನ್ನ ಮುಚ್ತಾರೆ. APMC ಮಂಡಿಗಳು ಏನಾದ್ರು ಮುಚ್ಚೋದ್ರೆ ರೈತರುಗಳಿಗೆ ಬೇರೆ ದಾರಿ ಇರಲ್ಲ ಅವ್ರ ಬೆಳೆನ ಮಾರಕ್ಕೆ. ರೈತರು ಅವ್ರ ಬೆಳೆನೆಲ್ಲ ಪ್ರೈವೇಟ್ ಕಂಪ್ನಿಗಳಿಗೆನೆ ಮಾರಬೇಕು. ಅವಾಗ ಈ ಪ್ರೈವೇಟ್ ಕಂಪ್ನಿಗಳವರು ಅವ್ರ ಇಷ್ಟ ಬಂದಿದ್ದ ಪ್ರೈಸ್ಗೆ ರೈತರು ಬೆಳೆನ ಕೊಂಡ್ಕೋತಾರೆ ಮತ್ತೆ ರೈತರಿಗೆ ಮೋಸ ಮಾಡ್ತಾರೆ ಅನ್ನೋದು ರೈತರ ವಾದ. ಇನ್ನೊಂದು, ಈ APMC ಮಂಡಿಗಳು ನಿಂತೋದ್ರೆ ಗೌರ್ಮೆಂಟ್ ಕೊಡ್ತಿತ್ತಲ್ಲ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ರೈತರಿಗೆ, ಅದು ಗೌರ್ಮೆಂಟ್ ನಿಲ್ಸ್ತಾರೆ. ಈ MSP ನಿಲ್ಸೋಕೋಸ್ಕರನೇ ಗೌರ್ಮೆಂಟ್ ಈ 3 ಕಾನೂನು ತಂದ್ರು ಅನ್ನೋದು ರೈತರುಗಳು ಇನ್ನೊಂದು ವಾದ. 2020ರಲ್ಲಿ ಈ 3 ಕಾನೂನುಗಳನ್ನ ಗೌರ್ಮೆಂಟ್ ತರ್ತಾರೆ. ಈ ಕಾನೂನು ಬಂದ್ 3-4 ತಿಂಗಳಿಗೆ ರೈತರುಗಳು ಈ 3 ಕಾನೂನು ವಾಪಸ್ ತಗೋಬೇಕು ಅಂತ ಗೌರ್ಮೆಂಟ್ ವಿರುದ್ಧ ಸ್ಟ್ರೈಕ್ ಮಾಡಕ್ ಶುರು ಮಾಡ್ಕೊಂಡ್ರು. ಇದಾಗ 1 ವರ್ಷ ಆದ್ಮೇಲೆ ಅಂದ್ರೆ 2021ರಲ್ಲಿ ಸುಪ್ರೀಂ ಕೋರ್ಟ್ ಇಂದ ಈ 3 ಕಾನೂನು ಮೇಲೂ ಸ್ಟೇ ಆರ್ಡರ್ ಬರ್ತದೆ. ಲಾಸ್ಟ್ ಅಲ್ಲಿ ವಿಧಿ ಇಲ್ಲದೆ ಗೌರ್ಮೆಂಟ್ನವರು ಅದೇ ವರ್ಷದಲ್ಲಿ 3 ಕಾನೂನು ವಾಪಸ್ ತಗೋತಾರೆ. ಇದಾದ್ಮೇಲೆ ರೈತರುಗಳು ಸ್ಟ್ರೈಕ್ ನಿಲ್ಲಿಸ್ತಾರೆ. ಆದ್ರೆ ತಿರ್ಗಾ 2024ರಲ್ಲಿ ಅಂದ್ರೆ ಇದೇ ವರ್ಷ ರೈತರುಗಳು ಮತ್ತೆ ಸ್ಟ್ರೈಕ್ ಮಾಡ್ತಾರೆ. ಇವಾಗ ರೈತರುಗಳು ಬೇಡಿಕೆ ಆದ್ರೂ ಏನು ನೋಡಿ, ಈ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ನ ಗೌರ್ಮೆಂಟ್ನವ್ರು ರೈತರು ಕೊಟ್ಟಿ ಅವ್ರ ಬೆಳೆನ ಕೊಂಡ್ಕೋತಾರಲ್ವಾ, ಇದಕ್ಕೆ ಯಾವುದೇ ಲೀಗಲ್ ಗ್ಯಾರಂಟಿ ಇಲ್ಲ. ಇದನ್ನ ಯಾವಾಗ ಬೇಕಾದ್ರೂ ಗೌರ್ಮೆಂಟ್ ಅವ್ರ ಮನ್ಸು ಮಾಡಿದ್ರೆ ನಿಲ್ಸ್ಬೋದು. ಇದಕ್ಕೊಂದು ಲೀಗಲ್ ಗ್ಯಾರಂಟಿ ಕೊಡಿ. ಅಂದ್ರೆ ಮುಂದೆ ಯಾವ್ದಾರ ಗೌರ್ಮೆಂಟ್ ಬಂದ್ರೆ ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ನ ಕೊಡೋದು ನಿಲ್ಸ್ದಂಗೆ ಒಂದು ಲೀಗಲ್ ಗ್ಯಾರಂಟಿ ಕೊಡಿ ಅನ್ನೋದೇ ರೈತರುಗಳು ಬೇಡಿಕೆ. ಇವಾಗ ನಮ್ಗೊಂದು ಪ್ರಶ್ನೆ ಬರ್ತದೆ, ಈ MSPಗೋಸ್ಕರ ಬರೀ ಪಂಜಾಬ್ ಹರಿಯಾಣ ಈ ಕಡೆ ಸೈಡ್ ರೈತರು ಮಾತ್ರ ಹೋರಾಡ್ತವ್ರೆ, ಆದ್ರೆ ನಮ್ ಕರ್ನಾಟಕ ತಮಿಳ್ನಾಡು ಸೌತ್ ಇಂಡಿಯಾ ಸೈಡ್ ರೈತರುಗಳು ಯಾಕೆ ಹೋರಾಡ್ತಿಲ್ಲ? ನೋಡಿ, ನಾನು ಅವಾಗ್ಲೇ ಹೇಳ್ದಂಗೆ ಒಟ್ಟು 23 ಬೆಳೆಗಳನ್ನ ಗೌರ್ಮೆಂಟ್ನವರು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಟ್ಟು ಕೊಂಡ್ಕೋತಾರೆ. ಇದ್ರಲ್ಲೂ ಮೇಯ್ನು ಗೋಧಿ ಮತ್ತೆ ಭತ್ತನ ಗೌರ್ಮೆಂಟ್ನ ಕೊಂಡ್ಕೋತಾರೆ. ಈ ಗೋಧಿ ಮತ್ತೆ ಭತ್ತನ ಸೌತ್ ಇಂಡಿಯಾಕ್ಕಿಂತ ಜಾಸ್ತಿ ಬೆಳೆಯೋದು ನಾರ್ತ್ ಇಂಡಿಯಾ ಕಡೆ, ಅಂದ್ರೆ ಹರಿಯಾಣ ಪಂಜಾಬ್ ಕಡೆ. ನಮ್ ಕಡೆ ಎಲ್ಲ ಬೇರೆ ಬೆಳೆಗಳು ಬೆಳೀತಾರೆ, ತೆಂಗಾಗಿರ್ಬೋದು, ಅಡಕೆ ಆಗಿರ್ಬೋದು, ಈ ತರ ಬೆಳೆಗಳು ಬೆಳೀತಾರೆ. ಈ ಭತ್ತ ಮತ್ತೆ ಗೋಧಿನ ಜಾಸ್ತಿ ಬೆಳೆಯೋದು ನಾರ್ತ್ ಇಂಡಿಯಾ ಸೈಡ್. ಸೊ ಈ MSP ಕೊಡೋದನ್ನೇನಾದ್ರು ಗೌರ್ಮೆಂಟ್ ಅವ್ರು ನಿಲ್ಸ್ಬಿಟ್ರೆ ಇಲ್ಲಿ ರೈತರುಗಳಿಗಿಂತ ಜಾಸ್ತಿ ಎಫೆಕ್ಟ್ ಆಗೋದು ನಾರ್ತ್ ಇಂಡಿಯಾ ಸೈಡ್ ರೈತರುಗಳಿಗೆ, ಯಾಕಂದ್ರೆ ಅವ್ರು ಅದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗೋರೆ. ಇದೇ ಕಾರಣಕ್ಕೆ ಅಲ್ಲಿ ರೈತರುಗಳು ಸ್ಟ್ರೈಕ್ ಮಾಡ್ತಾರೆ, ಇಲ್ಲಿ ರೈತರುಗಳು ಸ್ಟ್ರೈಕ್ ಮಾಡ್ತಿಲ್ಲ. ಇವಾಗ ಇನ್ನೊಂದು ಪ್ರಶ್ನೆ ಬರ್ತದೆ, ಗೌರ್ಮೆಂಟ್ ಅವ್ರು ಯಾಕೆ ಈ ಸ್ಟ್ರೈಕ್ ನ ತಡೆಯಕ್ಕೆ ಇಷ್ಟೊಂದು ಹರಸಾಹಸ ಪಡ್ತವ್ರೆ? ನೋಡಿ, 2019ರಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ರಾಮ ಮಂದಿರದ ಬಗ್ಗೆ ಜಡ್ಜ್ಮೆಂಟ್ ಬಂದಾಗ್ಲಿಂದನು ನಾವೇ ಟೆಂಟ್ ಅಲ್ಲಿ ಇದ್ದಿದ್ ರಾಮ್ ದೇವ್ರನ್ನ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಕೂರಿಸ್ತೀವಿ ಅಂತ ಹೇಳ್ತಾ ಇದೇ ವರ್ಷ ಏಪ್ರಿಲ್ ಅಲ್ಲಿ ನಡೆಯೋ ಸೆಂಟ್ರಲ್ ಎಲೆಕ್ಷನ್ ಗೆಲ್ಲೋ ರೇಸ್ ನಲ್ಲಿ ಎಲ್ಲರಿಗಿಂತ ಸ್ಪೀಡ್ ಆಗಿ ಹೋಯ್ತವ್ರೆ. हमारे रामलला टेंट में नहीं रहेंगे. ಈ ಸ್ಪೀಡ್ಗೆ ಬ್ರೇಕ್ ಆಗ್ತಿರೋದು ರೈತರುಗಳು. ಅದಕ್ಕೆ ಆದಷ್ಟು ಬೇಗ ಈ ಸ್ಟ್ರೈಕ್ಗಳನ್ನ ನಿಲ್ಲಿಸಬೇಕು ಅಂತ ರೈತರುಗಳು ದಿಲ್ಲಿಗೆ ಬಂದು ಪ್ರೊಟೆಸ್ಟ್ ಮಾಡ್ದಂಗೆ ಫೆಂಚ್ಗಳನ್ನ ಹಾಕಿದ್ರು ರೋಡ್ಗೆ, ಡ್ರೋನಿನ್ ಯೂಸ್ ಇಂದ ಟಿಯರ್ ಗ್ಯಾಸ್ ಅಟ್ಯಾಕ್ ಮಾಡಿದ್ರು, ಲಾಠಿ ಚಾರ್ಜ್ಗಳು ಮಾಡಿದ್ರು, ರಬ್ಬರ್ ಬುಲೆಟ್ ನ ಯೂಸ್ ಮಾಡಿದ್ರು. ಬಟ್ ಗೌರ್ಮೆಂಟ್ ಅವ್ರು ಏನೇ ಮಾಡಿದ್ರು ಅಲ್ಲಿ ರೈತರುಗಳು ಮಾತ್ರ ಜಗ್ತಿಲ್ಲ. MSP ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಲೀಗಲ್ ಗ್ಯಾರಂಟಿ ಕೊಡೋವರೆಗೂ ನಾವು ಸ್ಟ್ರೈಕ್ ನಿಲ್ಸಲ್ಲ ಅಂತ ಪಟ್ಟಿಡ್ಕೊಂಡು ಕೂತವ್ರೆ. ಇದು ಇಲ್ಲಿವರೆಗೂ ನಡೆದಿರೋದು. ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಗೌರ್ಮೆಂಟ್ ಅವ್ರು ಲೀಗಲ್ ಗ್ಯಾರಂಟಿ ಕೊಡ್ಬೇಕಾ ಅಂತ ನೀವೇನಾದ್ರು ನನ್ನನ್ನು ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ಬೇಕು ಅಂತಾನೆ ಹೇಳ್ತೀನಿ. ಯಾಕೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಯಾವತ್ತಾರು ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ.